ಚೇಳೂರು ತಾಲೂಕು ಎಂ ನಲ್ಲಗುಟ್ಲಪಳ್ಳಿ ಗ್ರಾಮ ಪಂಚಾಯಿತಿಯ ಕೊತ್ತಕೋಟ ವಾಂಡ್ಲಪಳ್ಳಿ ಗ್ರಾಮದಲ್ಲಿ ರಸ್ತೆ ಪಕ್ಕದ ತಿಪ್ಪೆ ಮತ್ತು ತಿಪ್ಪೆಗುಂಡೆಗಳಲ್ಲಿ ಮಲಮೂತ್ರ ವಿಸರ್ಜನೆ ನಡೆಯುತ್ತಿದ್ದು, ಮಹಿಳೆಯರು ಅಡುಗೆ ಪಾತ್ರೆಗಳನ್ನು ಅಲ್ಲಿಯೇ ತೊಳೆಯುತ್ತಿರುವ ತೀವ್ರ ಅಸ್ವಚ್ಛ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ, ಸರಿಯಾದ ರಸ್ತೆಗಳು ಮತ್ತು ಸ್ವಚ್ಛತೆ ಕೊರತೆಯ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ತಿಪ್ಪೆಗಳನ್ನು ತೆರವುಗೊಳಿಸಿ ತಿಪ್ಪೆಗುಂಡುಗಳನ್ನು ನಿರ್ನಾಮ ಮಾಡಿ ಗ್ರಾಮಸ್ಥರಿಗೆ ಆರೋಗ್ಯಕರ ಪರಿಸರವನ್ನು ಒದಗಿಸಬೇಕು ಎಂಬುದಾಗಿ ಸದಸ್ಯೆ ತುಳಸಮ್ಮ, ವಕೀಲ ಭೀಮನಾಯಕ್, ಗ್ರಾಮಸ್ಥರು ಮತ್ತು ಹಿರಿಯ ನಾಗರಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ನಾಗರಾಜ್ ಎನ್, ಚೇಳೂರು. ಸರ್, ಇಲ್ಲಿ ಸುಮಾರು ವರ್ಷಗಳಿಂದ ಈ ತಿಪ್ಪೆಗುಂಡಿಗಳಲ್ಲಿ ನೀರು ನಿಂತು ಜನರಿಗೆ ತುಂಬ ಗ್ರಾಮಸ್ಥರಿಗೆಲ್ಲ ಸೊಳ್ಳೆಗಳ ಕಾರಣದಿಂದ ಅನಾರೋಗ್ಯಕ್ಕೆ ಈಡಾಗಿ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ಉದ್ದೇಶ ನಮಗೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾನು ಅರ್ಜಿಗಳು ಕೊಟ್ಟಿದ್ದೀನಿ. ಇದರ ನಕಲು ಪ್ರತಿಗಳನ್ನು ಫೋಟೋ ಸಮೇತ ಇಂಥ ಕಡೆ ನೀರು ನಿಲ್ತಾ ಇದೆ, ಇಂಥದ್ದೆಲ್ಲ ನೀವು ಬಂದು ನೋಡಬೇಕು, ಈ ಥರ ನಮ್ಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಅಂತ ಅವೆಲ್ಲ ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ದೀನಿ. ಆದರೂ ಬಂದಿದ್ದರು ಅವರು ಒಂದ್ಸಲಿ ಬಂದು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಅವರ ಹಣಕ್ಕೆ ಆಮಿಷ ಒಡ್ಡಿ ಈ ಥರ ನಮ್ಗೆ ಯಾವ್ದು ನಿರ್ಲಕ್ಷ್ಯತನ ಜಾಸ್ತಿ. ಅವರಿಗೆ ವೆಂಕಟಾಚಲಪತಿ ಅಂತ ನಮ್ಮ PDO ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಹೌದು, ಅವ್ರು ಆಲ್ರೆಡಿ ಸ್ಪಾಟ್ ಮಾತ್ರ ಬಂದಿದ್ದಾರೆ, ಸೆಕ್ರೆಟರಿ ಅವರು ಬಂದಿದ್ದಾರೆ. ಅವ್ರು ಯಾವುದೇ ರೀತಿಗೆ ನಮಗೆ ಕ್ರಮ ಕೈಗೊಂಡಿಲ್ಲ ಇಷ್ಟು ದಿನದಿಂದ. ಹಲವಾರು ಸಾರಿ ಈ ಥರ ಅರ್ಜಿಗಳು ಕೊಟ್ಟು ಸುಮಾರು ಅರ್ಜಿಗಳು ತುಂಬ ಮನೆಯಲ್ಲಿದೆ, ಸುಮ್ಮನೆ ಪೂಜೆ ಮಾಡ್ಕೊಂಡಿದ್ದೀವಿ. ಸರ್, ನಿಮ್ಮ ಗ್ರಾಮಕ್ಕೆ ಆರೋಗ್ಯ ಅಧಿಕಾರಿಗಳು ಏನಾದರೂ ಭೇಟಿ ನೀಡಿದ್ದಾರಾ? ಇಲ್ಲ ಸರ್, ಆರೋಗ್ಯ ಅಧಿಕಾರಿಗಳಿಗೆ ಅವರು ಈಗ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಂದು ಸ್ಪಾಟ್ ಮಾಡಿದ್ರೆ ಒಂದ್ಸಲಿ ಮಾಡಿ ಹೋದವ್ರಷ್ಟೇ. ಮತ್ತೆ ಯಾವುದೇ ರೀತಿ ಅವ್ರ ಕ್ರಮನೂ ಕೈಗೊಂಡಿಲ್ಲ, ಆರೋಗ್ಯ ಅಧಿಕಾರಿಗಳ ಗಮನಕ್ಕೂ ತಂದಿಲ್ಲ, ಆರೋಗ್ಯ ಅಧಿಕಾರಿಗಳು ಬಂದಿಲ್ಲ. ನಮ್ಮ ಈ ಗ್ರಾಮಕ್ಕೆ ಯಾವುದೇ ಸರ್ಕಾರದಿಂದ ಪಂಚಾಯತಿಯಿಂದ ಬರುವ ಸೌಲಭ್ಯಗಳು ಯಾವುದು ದೊರಕ್ತಾ ಇಲ್ಲ ನಮಗೆ. ಇದು ಸರ್ಕಾರದ ಜಮೀನೇ ತಾನೇ? ಇದು ಸರ್ಕಾರ ಜಮೀನು ಸರ್. ಇಲ್ಲೂ ಚರಂಡಿ ಹಾಕ್ಸ್ಬೋದಲ್ಲ? ಹಾಕ್ಸ್ಬೋದು ಸರ್. ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ನಾವು ಅರ್ಜಿರು ಕೂಡ ಪಂಚಾಯತಿ ಸದಸ್ಯರು, ನಮ್ಮ ತಾಯಿನೇ ಸದಸ್ಯರು, ಅವ್ರ ಸಮೇತ ನಾನು ಅವ್ರಿಗೆ ಗಮನಕ್ಕೆ ತಂದು ಈ ತರ ಪಂಚಾಯತಿ ಅಭಿವೃದ್ಧಿ ಗ್ರಾಮ ಪಂಚಾಯತ್ ಸದಸ್ಯರ ಮನೆ ಮುಂದೆ ಈ ತರ ಇದೆ, ತಾವುಗಳು ಗಮನ ಹರಿಸಿ ಇದನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು. ಸರ್, ನಿಮ್ಮ ತಾಯಿಯವರೇ ಸದಸ್ಯರು, ಗ್ರಾಮ ಸದಸ್ಯರು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ತಾಯಿ ಹೋಗಿ PDO ಆಫೀಸರ್ನು ಮಾತಾಡಿ ಮಂಜೂರು ಮಾಡಿಸ್ಕೋಬೋದಲ್ಲ? ಸರ್, ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರು ಯಾವುದೇ ರೀತಿಯ ಹಣ ಇಲ್ಲ, ನಮ್ಮ ಪಂಚಾಯತಿಯಲ್ಲಿ ಹಣ ಇಲ್ಲ, ನಮ್ಗೆ ಯಾವ್ದು ಪ್ರಾವಿಷನ್ ಇಲ್ಲ, ದುಡ್ಡಿಲ್ಲ ಅಂತ ಈ ತರ ನಿರ್ಲಕ್ಷ್ಯದಿಂದ ತೋರ್ತಾ ಇದ್ದಾರೆ ಸರ್ ಅವರು. ಹೌದಾ? ಆದರೆ ಈಗ ಮಕ್ಕಳೆಲ್ಲ ಇಲ್ಲೇ ಶೌಚಾಲಯ ಇಲ್ವಾ? ಇಲ್ಲ ಸರ್, ಶೌಚಾಲಯ ಆಲ್ರೆಡಿ ಕಟ್ಕೊಂಡಿದೀವಿ. ಆದ್ರೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಸೊಳ್ಳೆಗಳು ನೀರು ಇಲ್ಲಿ ಹಿಂಗೋದಿಲ್ಲ. ಇದು ಸರ್, ಇಲ್ಲೇ 1-2 ಮಕ್ಕಳು ಎಲ್ಲ ಇರ್ತಾರಲ್ಲ, ಇಲ್ಲಿ ಗಲೀಜ್ ಮಾಡಿಬಿಟ್ರೆ ನಿಮ್ಗೆ ಆರೋಗ್ಯ ತೊಂದರೆ ಆಗುತ್ತಲ್ಲ ಸರ್. ನೈಟ್ ಮನೆಯಲ್ಲಿ ಇರಕ್ಕಾಗಲ್ಲ, ಸೊಳ್ಳೆಗಳ ಕಾಟ, ಮನೆ ಪಾಪ ಮಕ್ಕಳಿಗೆ ನಿದ್ದೆ ಇರಲ್ಲ. ಬೆಳಗ್ಗೆ ನೋಡಿದ ತಕ್ಷಣ ಗುಳ್ಳೆಗಳು ಸ್ಟಾರ್ಟ್ ಆಗ್ತದೆ. ಹೌದೌದು, ಮಕ್ಕಳನ್ನ ನೋಡಿದೆ, ಮಕ್ಕಳಿಗೆಲ್ಲ ಗುಳ್ಳೆಗಳ ಥರ ಐತೆ. ಇಲ್ಲೇನೋ ಸಮಸ್ಯೆ, ಡೆಂಗು, ಜ್ವರ ಅಂತದ್ದೇನದು ಹಲವಾರು ಕಾಯಿಲೆ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ವಾರಕ್ಕೆ ಒಂದೊಂದ್ಸಲಿ ಹಾಸ್ಪಿಟ್ಲ್ಗೆ ಹೋಗಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್. ಹೌದಾ? ಒಂದ್ಸಲ ಇವು ಆರೋಗ್ಯ ಅಧಿಕಾರಿಯನ್ನು ಭೇಟಿ ಮಾಡಿ ಅವರು ಮಾಜರ್ ಕೊಟ್ಟರೆ ಸರೋಗತ್ತಲ್ಲ? ಅದೇ ಸರ್, PDO ಪಂಚಾಯತಿ ಅಭಿವೃದ್ಧಿ, ಈಗ ನಮ್ಗೆ ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯತಿ PDO ಅವ್ರ ಗಮನಕ್ಕೆ ತಂದಿವಿ. ಅವರೇ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ಅವ್ರು ತರಬೇಕು. ಈ ತರ ಬ್ಲೀಚಿಂಗು ಯಾವುದೇ ರೀತಿ ಏನು ಕೊಡಲ್ಲ ಪಂಚಾಯತಿಯಲ್ಲಿ. ಪಂಚಾಯತಿ ಸದಸ್ಯರು ಎಷ್ಟೋ ಸಲ ಫೋರ್ಸ್ ಮಾಡ್ತೀವಿ ನಾವು. ನಮ್ಮ ಸದಸ್ಯರು, ಈ ಊರಿನ ಸದಸ್ಯರು ಅಲ್ಲೇ ಬ್ಲೀಚಿಂಗ್ ಪೌಡ್ರು ಇದೆಲ್ಲ ಸಿಂಪಡಿಸಿ ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮೂರಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಸಿಮೆಂಟ್ ರಸ್ತೆ ಇಲ್ಲ. ಇದರ ತುಂಬಾ ವೆಂಕಟಾಚಲಪತಿ ಅವರು ತುಂಬಾ ನಿರ್ಲಕ್ಷ್ಯತೆನ ಅವ್ರದ್ದು. ಹೌದಾ? ನಾವು ಎಷ್ಟೋ ಸಲ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಸರ್, ನಾವು ಮುಂದಿನ ನಡೆ ಏನಿದೆ ಅಂತ ನಾವು ನಿಮ್ಮ
ಇದರಿಂದ ನಾವು ಮುಂದಿನ ನಡೆ ಹೋಗೋಣ ಅಂತ ನಾವು ಇದು ಮಾಡ್ತಾ ಇದೀವಿ. ಆಯಿತು, ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತೆ. ಈಗ ಏನಂದರೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ತೊಂದರೆ ಆಗತ್ತೆ, ಆರೋಗ್ಯದ ವಿಚಾರದಲ್ಲಿ ತುಂಬ ನಿರ್ಲಕ್ಷ್ಯ ಮನೆಯಲ್ಲಿ ತುಂಬಾ ಸಾರಿ. ಅದೇ ನಾವೇನ್ ಸಂಪಾದನೆ ಮಾಡ್ತೀವೋ ಆ ಸಂಪಾದನೆ ಎಲ್ಲ ಆಸ್ಪತ್ರೆಗೆ ಖರ್ಚು ಮಾಡ್ತಾ ಇದೀವಿ. ಓಹೋ, ಹೌದಾ? ಸೊಳ್ಳೆಕಾಡು ಜಾಸ್ತಿ, ಸೊಳ್ಳೆಗಳ ಕಾಟದಿಂದಾನೇ ನಾವು ಈ ತರ ನಾವು ಡ್ರೈನೇಜ್ ವ್ಯವಸ್ಥೆ ಮಾಡಿಸ್ಬೇಕು, ತಿಪ್ಪೆಗಳನ್ನ ನೆರವುಗೊಳಿಸಿದ್ರೆ ಖಂಡಿತ ನಾವು ಇರಕ್ಕಾಗಲ್ಲ. ನಿಮಗೆ ಸರ್ಕಾರದಿಂದ ಗೊಬ್ಬರ, ಹುಳು, ಅದು ಇದು ಎಲ್ಲಾನು